ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ತುಲಾ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಜೀವನವನ್ನ ಸಮತೋಲನ ಪಡಿಸುವಂತಹ ಕಲೆಯನ್ನ ಜನ್ಮದತ್ತ ವರವಾಗಿ ಪಡೆದುಕೊಂಡು ಹುಟ್ಟಿರುವಂತಹ ತುಲಾ ರಾಶಿ ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿರಲು, ನೆಮ್ಮದಿಯಾಗಿರಲು, ಸಂತೋಷವಾಗಿರಲು, ಜೀವನ ಎಂಬ ಯುದ್ಧವನ್ನ ಗೆಲ್ಲಲು, ವಿಜಯ ಪತಾಕೆಯನ್ನ ಹಾರಿಸಲು ಯಾವ 5 ಪ್ರತಿಜ್ಞೆಗಳನ್ನ ಕೈಗೊಳ್ಳಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನೀವು ತುಲಾ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಹತ್ತಿರದವರು ತುಲಾ ರಾಶಿಯವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ. ಸದಾ ನಗುಮುಗದ, ಎಲ್ಲರನ್ನ ಪ್ರೀತಿಸುವ, ನ್ಯಾಯಕ್ಕಾಗಿ ಹೋರಾಡುವ, ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವಂತಹ ವ್ಯಕ್ತಿಗಳೇ ತುಲಾ ರಾಶಿಯವರು. ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನ ಹೊಂದಿದ್ದಾರೆ. ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನ ಹೊಂದಿದ್ದಾರೆ. ತುಲಾ ರಾಶಿಯವರು ಇತರರ ಕೆಲಸಗಳನ್ನ ಮೆಚ್ಚೋದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರೋದ್ರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನ ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸ್ತಾರೆ. ಇವರು ಜೋರಾಗಿ ಮಾತನಾಡುವಂತಹ ಜನರಿಂದ ದೂರ ಹೋಗ್ತಾರೆ. ಯಾವುದೇ ಬಾಹ್ಯ ಸವಾಲನ್ನ ಎದುರಿಸುವಂತಹ ಸ್ವಾಭಾವಿಕ ಶಕ್ತಿ ಇವರಲ್ಲಿದೆ. ರಾಶಿ ಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ತುಲಾ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ. ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನ ಹುಡುಕ್ತಾರೆ. ಪ್ರೀತಿ, ದ್ವೇಷ, ಸರಿ, ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ತಾರೆ. ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಆದ್ರೆ ಇದೇ ಗುಣವೇ ಅವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ, ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತೆ. ಜಗಳ, ವಾದ, ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣ್ತಾರೆ. ಇವರ ಮಾತು ಜೇನಿನಂತೆ ಸಿಹಿ. ಇವರ ನಗು ಯಾರನ್ನಾದ್ರೂ ಮರಳು ಮಾಡುವಂಥದ್ದು. ಆದ್ರೆ ಇದು ಕೇವಲ ಮೇಲ್ಪದರ ಮಾತ್ರ. ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಳೆದು ತೂಗುತ್ತಿರ್ತಾರೆ. ಹೀಗೆ ಮಾಡಿದ್ರೆ ಸರಿಯಾ, ಹಾಗೆ ಮಾಡಿದ್ರೆ ಅವರಿಗೆ ಬೇಸರವಾಗಬಹುದಾ ಎಂಬ ಯೋಚನೆ ಇವರನ್ನ ಸದಾ ಕಾಡ್ತಿರುತ್ತೆ. ಇನ್ನ ಪ್ರತಿಯೊಬ್ಬರು ಹೊಸ ವರ್ಷದ ಆರಂಭದಲ್ಲಿ ಕೆಲವು ಸಂಕಲ್ಪವನ್ನ, ರೆಸಲ್ಯೂಷನ್ಗಳನ್ನ ಹಾಕಿಕೊಳ್ತೇವೆ. ಆದ್ರೆ ಯಾರು ಅದನ್ನ ಫಾಲೋ ಮಾಡೋದಿಲ್ಲ. ಆದ್ರೆ ತುಲಾ ರಾಶಿಯವರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ 5 ಪ್ರತಿಜ್ಞೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ತಂಗಾಳಿಯಂತೆ ಬಹಳ ತಂಪಾಗಿ ಆನಂದಮಯವಾಗಿರುತ್ತದೆ. ತುಲಾ ರಾಶಿಯವರು ಮಾಡಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ, ನನ್ನ ಜ್ಞಾಪಕ ಶಕ್ತಿಯನ್ನ ವೃದ್ಧಿಪಡಿಸಿಕೊಳ್ತೇನೆ ಅಂತ ಮಾಡಬೇಕು. ತುಲಾ ರಾಶಿಯವರಿಗೆ ನಂಬಿಕೆ ದ್ರೋಹ ಜಾಸ್ತಿ ಆಗೋದು, ನಿಮ್ಮ ಒಳ್ಳೆತನವನ್ನ ತಪ್ಪಾಗಿ ಬಳಸ್ಕೊಳ್ಳೋದು, ನಿಮ್ಮ ಮರೆವು ನಿಮ್ಮ ದೊಡ್ಡ ಶತ್ರು ಅಂತಾನೆ ಹೇಳಬಹುದು. ನೀವು ಈ ಮರೆಯುವ ಗುಣವನ್ನ ನಿಮ್ಮ ಸಂಬಂಧಿಕರು, ಸ್ನೇಹಿತರು, ಶತ್ರುಗಳು, ಈ ಸಮಾಜದವರು ಅಸ್ತ್ರವಾಗಿ ಬಳಸ್ಕೊಳ್ತಾರೆ. ಹೇಗೆ ಜ್ಞಾಪಕ ಶಕ್ತಿಯನ್ನ ವೃದ್ಧಿಸ್ಕೊಳ್ಳೋದು ಅಂತ ನಿಮಗೆ ಕ್ವೆಶ್ಚನ್ ಇರಬಹುದು. ನೀವು ನಿಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನ ಒಂದು ಪೆನ್ ಹಾಗೂ ಪೇಪರ್ ಅನ್ನ ತೆಗೆದುಕೊಂಡು ಬರಿತಾ ಹೋಗಿ. ನಾಳೆ ಆಫೀಸ್ನಲ್ಲಿ ಎಷ್ಟು ಗಂಟೆಗೆ ಮೀಟಿಂಗ್ ಇದೆ, ನಾಳಿದ್ದು ಶೆಡ್ಯೂಲ್ ಎಲ್ಲ ನೀಟಾಗಿ ಒಂದು ಪೆನ್ ಹಾಗೂ ಪೇಪರ್ ಅನ್ನ ತೆಗೆದುಕೊಂಡು ಬರಿತಾ ಹೋಗಿ. ಆ ಬುಕ್ಸ್ ನಿಮ್ಮ ಬಳಿಯೇ ಇಟ್ಕೊಳ್ಳಿ. ಅವಾಗ ನೀವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಜೀವನದ ಈವೆಂಟ್ಸ್ ಗಳನ್ನ, ಘಟನೆಗಳನ್ನ ಮೆಮೊರೀಸ್ ಮಾಡ್ತಾ ಹೋಗಬೇಕಾಗುತ್ತದೆ. ನೀವು ಯಾರಿಗಾದ್ರೂ ಹಣವನ್ನ ಕೊಟ್ರೆ ಅವರಿಗೆ ಎಷ್ಟು ಹಣ ಕೊಟ್ಟಿದ್ದೇನೆ, ಯಾವ ಡೇಟ್ ನಲ್ಲಿ ಕೊಟ್ಟಿದ್ದೇನೆ ಅಂತ ದಾಖಲೆ ಸಮೇತ ಬರೆದಿಟ್ಕೊಳ್ಬೇಕಾಗುತ್ತೆ. ಹೆಣ್ಣು ಮಕ್ಕಳಾದ್ರೆ ಅಡುಗೆ ಮಾಡುವಾಗ ಉಪ್ಪು ಹಾಕಿರೋದನ್ನ ಮರಿತೀರಾ, ಊಟಕ್ಕೆ ಕುಳಿತಾಗ ನೆನಪಾಗುತ್ತದೆ, ಅಯ್ಯೋ ಅಡಿಗೆಗೆ ಉಪ್ಪು ಹಾಕಿಲ್ವಲ್ಲ ಅಂತ. ಹಾಗೆಯೇ ಯಾವುದೇ ವಿಷಯದಲ್ಲಾದ್ರೂ ಸರಿ ಮೈ ಮರೆಯಬೇಡಿ. ತುಲಾ ರಾಶಿಯವರು ಬಹಳ ತನ್ಮಯರಾಗಿರ್ತೀರಾ. ಈ ತನ್ಮಯತೆಯಲ್ಲಿ
ಮುಖ್ಯವಾದಂತಹ ಘಟನೆಗಳನ್ನ ನೆನ್ಪಿಟ್ಕೊಳ್ಳೋದನ್ನ ಮರಿತೀರಾ. ಈ ಮರೆವು ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ದುಃಖಕ್ಕೆ ಕಾರಣವಾಗಿರೋದ್ರಿಂದ ನಾನು ಮೈ ಮರೆಯದೆ ಬಹಳ ಎಚ್ಚರಿಕೆಯಿಂದ ನನ್ನ ಜ್ಞಾಪಕ ಶಕ್ತಿಯನ್ನ ವೃದ್ಧಿಸಿಕೊಳ್ತೇನೆ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನ ಮಾಡಿ. ಎರಡನೆಯ ಶಪಥ, ಎಲ್ಲರನ್ನ ಬ್ಲೈಂಡ್ ಆಗಿ ಕಣ್ಮುಚ್ಕೊಂಡು ನಂಬೋದಿಲ್ಲ. ಎಲ್ಲರನ್ನ ರಿಸರ್ಚ್ ಮಾಡಿ ಆನಂತರನೇ ನಂಬ್ತೇನೆ. ಅವರು ಒಳ್ಳೆಯವರ ಕೆಟ್ಟವರ ಎಂದು ಟೈಮ್ ತೆಗೆದುಕೊಳ್ಳಿ. ಯಾರನ್ನೂ ಕುರುಡರಾಗಿ ನಂಬಬೇಡಿ. ನಂಬಿದ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರೇ ಹೆಚ್ಚಾಗಿರ್ತಾರೆ. ನಿಮ್ಮ ಭಾವನೆಗಳ ಜೊತೆ ಆಟವಾಡ್ತಾರೆ. ನಿಮ್ಮ ಹಣವನ್ನ ಲೂಟಿ ಮಾಡ್ತಾರೆ. ನಿಮ್ಮ ಹತ್ತಿರ ಸಾಲ ತೆಗೆದುಕೊಳ್ಳುವಾಗ ನಿಮ್ಮನ್ನ ಹೊಗಳಿ ಅವರ ಕೆಲಸ ಮುಗಿದ ನಂತರ ನಿಮ್ಮ ಮೇಲೆ ಪ್ರತೀಕಾರವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಕೆಟ್ಟ ಜನರ ಬೆಣ್ಣೆಯಂತಹ ಮಾತಿಗೆ ಮರುಳಾಗದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನ ಮಾಡಿ ನಿರ್ಧಾರ ತೆಗೆದುಕೊಳ್ತೇನೆ ಎಂಬಂತಹ ದೃಢವಾದ ಸಂಕಲ್ಪವನ್ನ ಮಾಡಿ. ಹೊಗಳುವವರನ್ನ ಎಂದಿಗೂ ನಂಬಬಾರದು ಎಂಬಂತಹ ಪ್ರತಿಜ್ಞೆಯನ್ನ ನಿಮಗ್ ನೀವೇ ಮಾಡಿಕೊಳ್ಳಿ. ಎಲ್ಲರ ಮೇಲೂ ಒಂದು ಹದ್ದಿನ ಕಣ್ಣನ್ನ ಇಡಬೇಕಾಗತ್ತೆ. ಎದುರುಗಡೆ ಇರುವವರ ತಂತ್ರಕ್ಕೆ ಸುಲಭವಾಗಿ ಬಲಿಪಶು ಆಗೋದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ. ಮೂರನೆಯದ್ದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡಿ. ನಿಮಗೆ ಒಂದು ಸಣ್ಣ ಕೆಮ್ಮು ನೆಗಡಿ ಆದ್ರೂ ಅದನ್ನ ನಿರ್ಲಕ್ಷ್ಯ ಮಾಡದೆ ಆರೈಕೆಯನ್ನ ಮಾಡಿಕೊಳ್ಳಿ. ನನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ. ತುಲಾರಾಶಿಯವರಿಗೆ ಸಾಮಾನ್ಯವಾಗಿ ಸೈನಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಅತಿ ಬೇಗ ಶೀತಕ್ಕೆ ಸಂಬಂಧ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾನೆ ಇರುತ್ತೆ. ನಿಮಗೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನ ಸೇವಿಸಬೇಕು, ಯೋಗ ಮಾಡಬೇಕು, ಧ್ಯಾನ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಬಹುದು. ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಜೀವನದಲ್ಲಿ ಉಲ್ಲಾಸ, ಉತ್ಸಾಹ, ಯಾವ ಸಾಧನೆಯನ್ನಾದ್ರೂ ಮಾಡಬಹುದು. ನಾಲ್ಕನೆಯದ್ದಾಗಿ ಹಣ ಉಳಿತಾಯ ಮಾಡುವಂತಹ ಪ್ರತಿಜ್ಞೆಯನ್ನ ಮಾಡಿ. ಸಮಯವನ್ನ, ಹಣವನ್ನ ವಿನಾಕಾರಣ ವ್ಯರ್ಥ ಮಾಡೋದಿಲ್ಲ, ಬೇರೆಯವರಿಗಾಗಿ ದುಂದುವೆಚ್ಚ ಮಾಡೋದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ. ಹಣವಿದ್ರೆ ತುಲಾರಾಶಿಯವರಿಗೆ ಹಬ್ಬದ ವಾತಾವರಣನೇ. ಹಣವನ್ನ ಹೆಚ್ಚಾಗಿ ಪ್ರೀತಿಸುವವರು ನೀವೇ. ಹೆಚ್ಚು ಹಣವನ್ನ ಬಹಳ ಸಂತೋಷವಾಗಿ, ಬಹಳ ತೃಪ್ತಿದಾಯಕವಾಗಿ ಖರ್ಚು ಮಾಡುವರು ತುಲಾರಾಶಿಯವರೇ. ಆದ್ದರಿಂದ 12 ರಾಶಿಗಳಲ್ಲಿಯೂ ತುಲಾರಾಶಿ ಅತ್ಯಂತ ಶ್ರೀಮಂತ ರಾಶಿ ಅಂತಾನು ಹೇಳ್ತಾರೆ. ಆದ್ರೆ ನಿಮ್ಮ ದುಂದು ವೆಚ್ಚದಿಂದ ನಿಮ್ಮ ಕೈಯನ್ನ ಬರಿದಾಗಿಸ್ಕೊಳ್ತೀರಾ. ಒಂದು ಪರಿಸ್ಥಿತಿ ಬಂದಾಗ ನಿಮ್ಮ ಬಳಿ ಹಣವಿಲ್ಲ, ಪರದಾಟ ಮಾಡಬೇಕಾದಂತಹ ಸ್ಥಿತಿ ಎದುರಾಗುತ್ತೆ. ಆದ್ರಿಂದ ಸಮಯವನ್ನ, ಹಣವನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೇನೆ ಎಂಬಂತಹ ನಿರ್ಧಾರವನ್ನ, ಸಂಕಲ್ಪವನ್ನ ಇವತ್ತೇ ಮಾಡಿ. ಅವಶ್ಯಕತೆಗೆ ಮೀರಿ ಖರ್ಚು ಮಾಡಬಾರ್ದೆಂಬ ಪ್ರತಿಜ್ಞೆಯನ್ನ ನಿಮಗ್ ನೀವೇ ಮಾಡಿಕೊಂಡು ಪಾಲಿಸಿ ನೋಡಿ. ಐದನೆಯ ಪ್ರತಿಜ್ಞೆ, ತುಲಾರಾಶಿಯವರು ಎದುರುಗಡೆ ಇರುವವರಿಗೆ ಬಹಳ ಬೇಗ ಆಕರ್ಷಿತರಾಗುವಂತಹ ಅವರ ಪ್ರೀತಿಯಲ್ಲಿ ಅತಿ ಸುಲಭವಾಗಿ ಬೀಳ್ತೀರಾ. ನಿಮ್ಮ ಈ ಗುಣವನ್ನ ನಿಮ್ಮ ಎದುರುಗಡೆಯವರು ದುರುಪಯೋಗ ಪಡಿಸಿಕೊಂಡು ನಿಮ್ಮಿಂದ ದೂರವಾಗ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ಹೋಗ್ತೀರಾ. ನಿಮ್ಮ ಪ್ರೀತಿ, ಕರುಣೆ, ಸಹಾನುಭೂತಿ ಈ ಗುಣಗಳಿಂದ ನೀವೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಳ್ತೀರಾ. ನಂತರ ಈ ಜಗತ್ತನ್ನ ದೂಷಿಸ್ತೀರಾ. ನಿಮ್ಮ ಮನಸ್ಸಿನ ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ನಿಮ್ಮ ಮನಸ್ಸಿಗೆ ಪರಿಸ್ಥಿತಿಯನ್ನ ಅರ್ಥ ಮಾಡಿಸಿ. ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದನ್ನ ಕಲಿತ್ರೆ ನೀವು ಗೆಲ್ಲೋದನ್ನ, ಸಂತೋಷವಾಗಿರೋದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸುತ್ತಿದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನ ಮರಿಬೇಡಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ. ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಪ್ರೀತಿಗಿಂತ ಜೊತೆಗಿರುವಂತಹ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಇಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ನಿಜವಾದ ಸ್ನೇಹ. ತುಲಾರಾಶಿಯ ಬಂಧುಗಳೇ, ಈ ವಿಡಿಯೋವನ್ನ ನೀವು ಈಗ ನೋಡ್ತಿದ್ರೆ ಇದು ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ಇದು ನಿಮ್ಮ ಇಷ್ಟ ದೈವವು ನಿಮಗೆ ಕಳುಹಿಸುತ್ತಿರುವಂತಹ ದಿವ್ಯ ಸಂದೇಶ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕಾಂತಿ ನಡೆಯಲಿದೆ. ಇಷ್ಟು ದಿನ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಿ, ಅವಮಾನಗಳನ್ನ ಸಹಿಸಿದ್ದೀರಿ, ಪ್ರತಿ ರೂಪಾಯಿಗೂ ಲೆಕ್ಕ ಹಾಕುವಂತಹ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದೀರಿ ಅಲ್ವೇ? ಈ ಎಲ್ಲಾ ಕಷ್ಟಗಳಿಗೆ, ನೋವುಗಳಿಗೆ, ಅನುಮಾನಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳಲಿದೆಯೇ ಅಂತ ತಿಳಿಯೋಣ. ಇದರ ಜೊತೆಗೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ. ಅದರಿಂದ ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ.
ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ. ಅದರಿಂದ ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನ ಬದಲಾಗಲಿ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೆ ಶ್ರೀ ಮಂಜುನಾಥ ಸ್ವಾಮಿ ಎಂದು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ತುಲಾರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ತುಲಾರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ. ಜೀವನದಲ್ಲಿ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನ ಹುಡುಕ್ತಾರೆ. ಪ್ರೀತಿ, ದ್ವೇಷ, ಸರಿ, ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ತಾರೆ. ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಆದರೆ ಇದೇ ಗುಣವೇ ಅವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತೆ. ಜಗಳ, ವಾದ, ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣ್ತಾರೆ. ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ. ತುಲಾರಾಶಿಯವರು ನ್ಯಾಯ ಮತ್ತು ಸಮತೋಲನದ ಪ್ರತೀಕ. ಆದರೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನನ ಸಂಚಾರ ಮತ್ತು ರಾಹುಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನದ ಸಮತೋಲನವೇ ತಪ್ಪಿ ಹೋಗಿತ್ತು. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದ್ರು. ನೀವು ಒಳ್ಳೆಯದು ಮಾಡಲು ಹೋದ್ರೂ ಅದು ಕೆಟ್ಟದಾಗಿ ಪರಿಣಮಿಸಿತು. ಕೈ ಹಾಕಿದ ಕೆಲಸಗಳಲ್ಲಿ ಕೇವಲ ವಿಘ್ನಗಳು, ಹಣ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ, ಅನಾರೋಗ್ಯದ ಸಮಸ್ಯೆಗಳು, ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳು, ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿತ್ತು. ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಕೆಟ್ಟ ಸಮಯವಲ್ಲ, ಅದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು. ಗ್ರಹಗಳ ಹಿಡಿತದಲ್ಲಿ ನೀವು ಅನುಭವಿಸಬೇಕಾದಂತಹ ಕಷ್ಟಗಳನ್ನು ಅನುಭವಿಸಿ ಈಗ ನೀವು ಶುದ್ಧವಾಗಿದ್ದೀರಿ. ಆ ಪರೀಕ್ಷೆಯ ಸಮಯ ಈಗ ಮುಗಿಯುತ್ತಿದೆ. ಈಗ ಗುರುಬಲದ ಕೃಪೆ ಮತ್ತು ಇತರ ಶುಭ ಗ್ರಹಗಳ ಸಂಯೋಜನೆಯಿಂದ ಮುಂದಿನ ದಿನಗಳು ನಿಮ್ಮ ಜೀವನದ ಸುವರ್ಣ ಪುಟಗಳಾಗಲಿವೆ. ಇಷ್ಟು ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ, ಪ್ರಶಂಸೆ ಸಿಗ್ತಿರ್ಲಿಲ್ಲ. ಕಚೇರಿಯಲ್ಲಿ ನಿಮ್ಮನ್ನ ಕಡೆಗಣಿಸಲಾಗ್ತಿತ್ತು. ಆದರೆ ಈಗ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮನ್ನ ಗುರುತಿಸುವ ಸಮಯ ಬಂದಿದೆ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ, ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ಯಾರು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದು ಯೋಚಿಸ್ತಿದ್ರೋ ನಿಮಗೆ ನಿರೀಕ್ಷೆ ಮಾಡದಿರದ ಕಡೆಯಿಂದ ದೊಡ್ಡ ಸಂಬಳದ ಅದ್ಭುತವಾದ ಅವಕಾಶ ಬಾಗಿಲು ತಟ್ಟಲಿದೆ. ನಿಮ್ಮ ವೃತ್ತಿ ಜೀವನದ ಸ್ಥಿರತೆ ಎತ್ತ ಸಾಗಲಿದೆ. ನಿಮ್ಮ ಏಳಿಗೆಯನ್ನ ಕಂಡು ಸಹಿಸದವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು, ನಿಮಗೆ ಗುಂಡಿ ತೊಡಿದ ಶತ್ರುಗಳ ಆಟ ಈಗ ಮುಗಿಯಲಿದೆ. ಆ ಶತ್ರುಗಳು ಯಾರೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆದರೆ ನೀವು ಪ್ರತೀಕಾರ ತೀರಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಅವರ ಕರ್ಮವೇ ಅವರಿಗೆ ಶಿಕ್ಷೆ ನೀಡುತ್ತದೆ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ. ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ. ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಸಣ್ಣ ಸಣ್ಣ ಮಾತುಗಳು ದೊಡ್ಡ ದೊಡ್ಡ ಜಗಳಕ್ಕೆ ಕಾರಣವಾಗ್ತಿದ್ದವು. ಇಬ್ಬರ ನಡುವೆ ಅನಾವಶ್ಯಕ ಅನುಮಾನಗಳು ಮೂಡಿದವು. ಆದರೆ ಈ ಉತ್ತಮ ಸಮಯದಲ್ಲಿ ಆ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ. ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವರು. ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಪ್ರೀತಿ, ವಿಶ್ವಾಸ 100ರಷ್ಟು ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಬಹಳ ಉತ್ತಮವಾದ ಸಂಬಂಧಗಳು ನಿಶ್ಚಯವಾಗುವ ಯೋಗವಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮನ್ನ ಕಾಡ್ತಿತ್ತು. ಇದೀಗ ಅವರಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನ ಕಾಣುವಿರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸ್ತಾರೆ, ಉತ್ತಮ ಫಲಿತಾಂಶಗಳನ್ನು ತರ್ತಾರೆ. ಇನ್ನು ಸಂತಾನ ಭಾಗ್ಯಕ್ಕೆ ಕಾಯ್ತಿದ್ದ ತುಲಾರಾಶಿಯ ದಂಪತಿಗಳಿಗೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ. ಶುಭ ಸುದ್ದಿಯನ್ನ ನೀವು ಕೇಳುವ ಸಾಧ್ಯತೆ ಅತ್ಯಂತ ಪ್ರಬಲವಾಗಿದೆ. ವರ್ಷಗಳಿಂದ ನಿಮ್ಮನ್ನ ಕಾಡುತ್ತಿದ್ದ ಆ ಕೋರ್ಟು ಕೇಸು, ಆಸ್ತಿ ವಿವಾದ ಅಥವಾ ಯಾವುದೇ ಕಚೇರಿ ಸಂಬಂಧಿತ ತೊಂದರೆಗಳು ಈಗ ಅಂತ್ಯ ಕಾಣಲಿದೆ. ಈ 45 ದಿನಗಳಲ್ಲಿ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಈ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಅಥವಾ ಕೋರ್ಟಿನ ಹೊರಗಡೆ ಅತ್ಯಂತ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಯಲಿದೆ. ನ್ಯಾಯದೇವತೆಯೇ ಆಗಿರುವ ತುಲಾರಾಶಿ ನಿಮಗೆ ಈಗ ನಿಜವಾದ ನ್ಯಾಯ ಸಿಗಲಿದೆ. ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದೀರಿ, ಆದರೆ ಆ ಹಣ ವಾಪಸ್ ಬಾರದೆ ನೀವು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿರ್ತೀರಿ. ನೀವು ಕೊಟ್ಟ ಹಣವನ್ನ ಮರೆತೇ ಬಿಟ್ಟಿದ್ದೀರಿ. ಆದರೆ ಈಗ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಿತ್ತೋ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ಮರಳಿಸಲಿದ್ದಾರೆ. ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ. ಅದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು, ಹಳೆಯ ಹೂಡಿಕೆಯಿಂದ ಮೂಲಕ ಬರಬಹುದು ಅಥವಾ ಲಾಟರಿ, ಷೇರು ಮಾರುಕಟ್ಟೆಯಿಂದಲೂ ಲಾಭವಾಗುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಮುಗ್ಗಟ್ಟು ಸಂಪೂರ್ಣವಾಗಿ ದೂರವಾಗಿ ಹಣದ ಹರಿವು ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು,
ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ನಿಮ್ಮನ್ನ ಅರಸಿ ಬರಲಿವೆ. ಲಾಭದ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆ ಆಗೋದನ್ನ ನೀವು ಕಣ್ಣಾರೆ ಕಾಣುವಿರಿ. ನಿಮ್ಮ ವ್ಯಾಪಾರವು ಮುಂದಿನ ದಿನಗಳಲ್ಲಿ ಒಂದು ಹೊಸ ಎತ್ತರಕ್ಕೆ ತಲುಪಲಿದೆ. ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ. ನೀವು ಎದುರಿಸುವಂತಹ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಬೇರೇನೂ ಅಲ್ಲ, ನಿಮ್ಮ ಅತಿಯಾದ ಒಳ್ಳೆತನ ಮತ್ತು ನಂಬಿಕೆ. ಹೌದು, ನಿಮ್ಮ ಜೀವನ ಈಗ ಹಳಿಗೆ ಮರಳುತ್ತಿದೆ ಎಂದು ತಿಳಿದ ತಕ್ಷಣ ಇಷ್ಟು ದಿನ ನಿಮ್ಮಿಂದ ದೂರವಿದ್ದ, ನಿಮ್ಮನ್ನ ಅವಮಾನಿಸುತ್ತಿದ್ದ ಅಥವಾ ನಿಮಗೆ ಮೋಸ ಮಾಡಿದ ಹಳೆಯ ಸಂಬಂಧಿಕರು ಅಥವಾ ಸ್ನೇಹಿತರು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಪ್ರಯತ್ನಿಸ್ತಾರೆ. ಅವರು ನಿಮ್ಮ ಬಳಿ ಬಂದು ತುಂಬಾ ನಾಟಕೀಯವಾಗಿ ಕ್ಷಮೆ ಕೇಳಬಹುದು ಅಥವಾ ನಿಮಗೆ ಹಣದ ಸಹಾಯವನ್ನ ಕೇಳಬಹುದು. ನಿಮ್ಮ ಯಶಸ್ಸಿನಲ್ಲಿ ಪಾಲುದಾರರಾಗಲು ಪ್ರಯತ್ನಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮೃದು ಹೃದಯವು ಅವರನ್ನ ಮತ್ತೆ ನಂಬಲು ಪ್ರೇರೇಪಿಸುತ್ತೆ. ನೀವು ಅಯ್ಯೋ ಪಾಪ ಎಂದು ಮತ್ತೊಮ್ಮೆ ಅವರಿಗೆ ಸಹಾಯ ಮಾಡಲು ಹೋದ್ರೆ ನೀವು ಗಳಿಸಿದ ಎಲ್ಲಾ ಯಶಸ್ಸು, ಹಣ ಮತ್ತು ನೆಮ್ಮದಿ ಮತ್ತೆ ನಿಮ್ಮ ಕೈತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ. ಇದು ಶನಿ ಭಗವಾನನು ಕೊಡುವ ಕೊನೆಯ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಪಾರಾಗುವುದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಈ ದಿನಗಳಲ್ಲಿ ಪ್ರತಿ ಶನಿವಾರ ನಿಮ್ಮ ಮನೆಯಲ್ಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆ ದೀಪವನ್ನ ಹಚ್ಚಿ, ದೇವರೇ, ನನಗೆ ಸಂಪತ್ತನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಯಾರು ಸರಿ ಯಾರು ತಪ್ಪು ಎಂದು ಗುರುತಿಸುವ ವಿವೇಚನೆ ಮತ್ತು ಜ್ಞಾನವನ್ನ ಕೊಡು, ಕೆಟ್ಟ ಜನರಿಂದ ದೂರವಿರುವ ಧೈರ್ಯವನ್ನ ಕೊಡು ಎಂದು ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಬಳಿ ಸಹಾಯ ಕೇಳಿ ಬರುವ ಹಳೆಯ ಶತ್ರುಗಳಿಗೆ ಇಲ್ಲ ಎಂದು ಹೇಳೋದನ್ನ ಕಲಿಯಿರಿ. ಈ ಒಂದು ಇಲ್ಲ ಎಂಬ ಶಬ್ದ ನಿಮ್ಮ ಮುಂದಿನ ಜೀವನವನ್ನ ಕಾಪಾಡುತ್ತೆ. ತುಲಾರಾಶಿಯವರೇ, ನೀವು ಅನುಭವಿಸಿದ ನೋವುಗಳಿಗೆ ಈಗ ಪ್ರತಿಫಲ ಸಿಗಲಿದೆ. ನೀವು ಪಾತಾಳಕ್ಕೆ ಬೀಳೋದಿಲ್ಲ, ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗಕ್ಕೆ ಏರ್ತೀರಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದ್ರೆ ಅದು ನಿಮ್ಮ ಇಷ್ಟ ದೈವದ ಸಂಕೇತ. ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ. ಈ ದೈವಿಕ ಸಂದೇಶವನ್ನ ಸ್ವೀಕರಿಸಿ ನಿಮ್ಮ ಎಲ್ಲಾ ಕಷ್ಟಗಳು ಕರಗಿ ಹೋಗಲಿ ಎಂದು ಹಾರೈಸುತ್ತಾ, ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಸರ್ವೇ 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿರುತ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಜ್ಯೋತಿಷ್ಯ ಚಕ್ರದ 7ನೇ ರಾಶಿ ತುಲಾರಾಶಿ. ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗಿನ ಅದೆಷ್ಟೋ ರಹಸ್ಯಗಳಿವೆ. ಈ ಸಕ್ಕರೆ ಮಾತಿನ ಶಾಂತಿಪ್ರಿಯ ವ್ಯಕ್ತಿತ್ವದ ಹಿಂದೆ ಅಡಗಿರುವ ಕರಾಳ ಸತ್ಯಗಳೇನು? ನೀವು ತುಲಾರಾಶಿಯವರಾಗಿದ್ರೆ ಅಥವಾ ನಿಮ್ಮ ಹತ್ತಿರದವರು ತುಲಾರಾಶಿಯವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ. ಸದಾ ನಗುಮುಗದ, ಎಲ್ಲರನ್ನ ಪ್ರೀತಿಸುವ, ನ್ಯಾಯಕ್ಕಾಗಿ ಹೋರಾಡುವ, ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾರಾಶಿಯವರು. ತುಲಾರಾಶಿಯವರು ಅನಿಯಮಿತ ಮನಸ್ಸನ್ನ ಹೊಂದಿರ್ತಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳೋದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿರ್ತಾರೆ. ತುಲಾರಾಶಿಯವರು ಇತರ ಕೆಲಸಗಳನ್ನ ಮೆಚ್ಚೋದಿಲ್ಲ. ಇವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರೋದ್ರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲುಗಳನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ರಾಶಿ ಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲಾ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ತುಲಾ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ. ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನ ಹುಡುಕ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ತಾರೆ. ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ. ಈ ರಾಶಿ ಅಧಿಪತಿ ಶುಕ್ರದೇವ. ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತೆ. ಜಗಳ, ವಾದ, ಸಂಘರ್ಷಗಳನ್ನ ಇವರು ದೂರದಿಂದಲೇ ದ್ವೇಷಿಸ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ
ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರಂತೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣ್ತಾರೆ. ಇವರ ಮಾತು ಜೇನಿನಂತೆ ಸಿಹಿ. ಇವರ ನಗು ಯಾರನ್ನಾದರೂ ಮರಳು ಮಾಡುವಂಥದ್ದು. ಆದರೆ ಇದು ಕೇವಲ ಮೇಲ್ಪದರ ಮಾತ್ರ. ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ. ಪ್ರತಿಯೊಂದು ಮಾತನ್ನ, ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಳೆದು ತೂಗುತ್ತಾರೆ. ಹೀಗೆ ಮಾಡಿದ್ರೆ ಸರಿಯೇ, ಹಾಗೆ ಮಾಡಿದ್ರೆ ಸರಿಯೇ, ಅವರಿಗೆ ಬೇಸರವಾಗಬಹುದಾ ಎಂಬ ಯೋಚನೆ ಇವರನ್ನ ಸದಾ ಕಾಡ್ತಿರುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ತುಲಾರಾಶಿಯವರು ಎಲ್ಲರನ್ನ ಇಷ್ಟಪಡ್ತಾರೆ, ಎಲ್ಲರೊಂದಿಗೂ ಚೆನ್ನಾಗಿರ್ತಾರೆ ಎಂದು. ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು. ತುಲಾರಾಶಿಯವರು ಎಲ್ಲರನ್ನ ಮೆಚ್ಚಿಸಲು ಹೋಗಿ ತಮ್ಮನ್ನ ತಾವೇ ಕಳೆದುಕೊಳ್ತಾರೆ. ಹೌದು, ಇವರಿಗೆ ಇಲ್ಲ ಎಂದು ಹೇಳಲು ಬರೋದಿಲ್ಲ. ಬೇರೆಯವರಿಗೆ ಬೇಸರವಾಗುತ್ತದೆ ಎಂಬ ಕಾರಣಕ್ಕೆ ತಮಗೆ ಇಷ್ಟವಿಲ್ಲದಿದ್ರೂ ಅನೇಕ ಕೆಲಸಗಳಿಗೆ ಒಪ್ಪಿಕೊಳ್ತಾರೆ. ಸಂಘರ್ಷವನ್ನ ತಪ್ಪಿಸುವ ಸಲುವಾಗಿ ತಮ್ಮ ಅಭಿಪ್ರಾಯವನ್ನ ಬದಿಗಿಟ್ಟು ಬೇರೆಯವರ ಮಾತಿಗೆ ಹೌದು ಎನ್ನುತ್ತಾರೆ. ಇದರಿಂದ ಇವರನ್ನ ಅನೇಕರು ಸುಲಭವಾಗಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚು. ಇವರು ಹೊರಗೆ ನಗುತ್ತಿರುತ್ತಾರೆ, ಒಳಗೊಳಗೆ ಅದೇ ವಿಷಯಕ್ಕೆ ಕೊರಗ್ತಿರ್ತಾರೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿ ಆಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು, ಇವರನ್ನ ತಮ್ಮ ಕೆಲಸಕ್ಕೆ ಅನುಗುಣವಾಗಿ ಬಳಸಿಕೊಳ್ತಾರೆ. ಆದರೆ ಯಾವುದೇ ಪ್ರತಿಫಲವಿಲ್ಲದೆ ತುಲಾರಾಶಿಯವರು ಮನಸ್ಸಿಗೆ ಯಾವ ವಿಷಯವನ್ನ ತೆಗೆದುಕೊಳ್ಳದೆ ಅವರ ಸಹಾಯವನ್ನ ಮಾಡ್ತಾರೆ. ತುಲಾರಾಶಿಯವರು ಅತ್ಯುತ್ತಮ ಸ್ನೇಹಿತರು. ನಿಮ್ಮ ಯಾವುದೇ ಸಮಸ್ಯೆಗಳನ್ನ ಗಂಟೆಗಟ್ಟಲೆ ಕುಳಿತು ಕೇಳುವ ತಾಳ್ಮೆ ಇವರಿಗಿದೆ. ಉತ್ತಮ ಸಲಹೆಗಾರರು. ಇವರು ನಿಮ್ಮೊಂದಿಗೆ ಇದ್ರೆ ಜಗತ್ತೇ ಸುಂದರವಾಗಿ ಕಾಣುತ್ತೆ. ಸಂಬಂಧಗಳಿಗೆ ಇವರು ಕೊಡುವ ಬೆಲೆ ಅಪಾರ. ಆದ್ರೆ ಇವರನ್ನ ಸಂಪೂರ್ಣವಾಗಿ ನಂಬುವುದು ಕಷ್ಟ. ಯಾಕಂದ್ರೆ ನಿಮ್ಮ ಮುಂದೆ ನಿಮ್ಮನ್ನ ಹೊಗಳಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆಯದೇ ಅಭಿಪ್ರಾಯವನ್ನ ಹೊಂದಿರಬಹುದು. ಇದು ಅವರ ದ್ವೇಷದಿಂದಲ್ಲ, ಬದಲಾಗಿ ಎಲ್ಲರ ಮುಂದೆಯೂ ಒಳ್ಳೆಯವರು ಎನಿಸಿಕೊಳ್ಳಬೇಕು ಎಂಬ ಅವರ ಹಂಬಲದಿಂದ. ಇದೇ ಕಾರಣದಿಂದಾಗಿ ಕೆಲಸದ ಸ್ಥಳದಲ್ಲಿ ಇವರ ಹೆಸರು ಹಾಳಾಗುತ್ತೆ. ಹಿಂದೆ ಒಂದು ಮುಂದೆ ಒಂದು ಮಾತನಾಡ್ತಾರೆ ಎಂದು ಇವರನ್ನ ಕೆಲವರು ದೂರು ಮಾಡ್ತಾರೆ. ವೃತ್ತಿ ಜೀವನಕ್ಕೆ ಬಂದ್ರೆ ತುಲಾರಾಶಿಯವರು ಅತ್ಯುತ್ತಮ ತಂಡದ ಸದಸ್ಯರಾಗಿರ್ತಾರೆ. ಇವರ ರಾಜತಾಂತ್ರಿಕತೆಯೇ ಇವರ ದೊಡ್ಡ ಶಕ್ತಿ. ಹಾಗಾಗಿ ಇವರು ಕಾನೂನು, ಮಾನವ ಸಂಪನ್ಮೂಲ, ಸಲಹೆಗಾರ, ವಿನ್ಯಾಸಕರ, ಕಲಾವಿದ, ಸಾರ್ವಜನಿಕ ಸಂಬಂಧ ಕ್ಷೇತ್ರಗಳಲ್ಲಿ ಯಶಸ್ವಿ ಆಗ್ತಾರೆ. ಇವರು ನೇರವಾಗಿ ಸಂಘರ್ಷಕ್ಕೆ ಇಳಿಯೋದಿಲ್ಲ, ಬದಲಾಗಿ ತಮ್ಮ ಚಾಕಚಕ್ಯತೆಯಿಂದಲೇ ಕೆಲಸವನ್ನ ಸಾಧಿಸ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರದ್ದು ದ್ವಂದ್ವ ನೀತಿ. ಶುಕ್ರನ ಪ್ರಭಾವದಿಂದಾಗಿ ಇವರು ಐಷಾರಾಮಿ ಜೀವನ, ಬ್ರಾಂಡೆಡ್ ಬಟ್ಟೆ, ದುಬಾರಿ ವಸ್ತುಗಳ ಮೇಲೆ ಹೆಚ್ಚು ಆಸೆ, ಸೌಂದರ್ಯಕ್ಕಾಗಿ ಮತ್ತು ತಮ್ಮ ಖುಷಿಗಾಗಿ ನೀರಿನಂತೆ ಹಣ ಖರ್ಚು ಮಾಡ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಯೋಚಿಸಿ ಹಣ ಉಳಿಸಲು ಪ್ರಯತ್ನಿಸ್ತಾರೆ. ಈ ಉಳಿತಾಯ ಮತ್ತು ಖರ್ಚಿನ ನಡುವೆ ಸದಾ ಒಂದು ಹೋರಾಟ ನಡೆಯುತ್ತಲೇ ಇರುತ್ತೆ. ಪ್ರೀತಿಯ ವಿಚಾರದಲ್ಲಿ ತುಲಾರಾಶಿಯವರು ಹುಟ್ಟು ಪ್ರೇಮಿಗಳು. ಪ್ರೀತಿ, ಸರಸ, ಸಲ್ಲಾಪ ಇದೆಲ್ಲದೆ ಇವರು ಜೀವನ ಅಪೂರ್ಣ ಎಂದು ಸುಲಭವಾಗಿ ಪ್ರೀತಿಗೆ ಬೀಳ್ತಾರೆ. ತಮ್ಮ ಸಂಗಾತಿಯನ್ನ ಲೋಕದ ಅತ್ಯಂತ ಸುಂದರ ವ್ಯಕ್ತಿಯಂತೆ ಕಾಣ್ತಾರೆ. ಪ್ರೀತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ. ಆದ್ರೆ ಇಲ್ಲಿದೆ ನೋಡಿ ಎರಡನೇ ಮತ್ತು ಅತ್ಯಂತ ದೊಡ್ಡ ತಿರುವು. ಇವರ ಪ್ರೀತಿ ಒಂದು ಸುಂದರವಾದ ಗಾಜಿನ ಅರಮನೆಯಂತೆ. ಹೊರಗಿನಿಂದ ನೋಡಲು ಅದ್ಭುತ, ಆದ್ರೆ ಒಳಗೆ ಬಹಳ ಸೂಕ್ಷ್ಮ ಮತ್ತು ತಮ್ಮ ಸಂಗಾತಿಯಿಂದ ಪರಿಪೂರ್ಣತೆಯನ್ನ ಬಯಸ್ತಾರೆ. ಸಣ್ಣ ತಪ್ಪುಗಳನ್ನ ಸಹಿಸೋದಿಲ್ಲ. ಸಂಬಂಧಗಳಲ್ಲಿ ಸದಾ ಶಾಂತಿ, ಪ್ರೀತಿ ಇರಬೇಕು ಎಂದು ಬಯಸ್ತಾರೆ. ಆದ್ರೆ ನಿಜ ಜೀವನದಲ್ಲಿ ಇದು ಅಸಾಧ್ಯ. ಜಗಳ, ವಾದಗಳು ಬಂದಾಗ ಇವರು ಅದರಿಂದ ಓಡಿ ಹೋಗ್ತಾರೆ. ಸಮಸ್ಯೆಗಳನ್ನ ಎದುರಿಸಿ ಬಗೆಹರಿಸುವ ಬದಲು ಎಲ್ಲವನ್ನ ತಾನಾಗಿಯೇ ಸರಿಯಾಗುತ್ತದೆ ಎಂದು ಕಾಯುತ್ತಾರೆ. ಇದು ಸಂಗಾತಿಗೆ ವಿಪರೀತ ಕಿರಿಕಿರಿಯನ್ನ ಉಂಟು ಮಾಡಬಹುದು. ಇವರ ಅನಿಶ್ಚಿತತೆ ಪ್ರೀತಿಯಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ಒಂದು ನಿರ್ಧಾರ ತೆಗೆದುಕೊಳ್ಳಲು ವಾರಗಟ್ಟಲೆ, ತಿಂಗಳುಗಟ್ಟಲೆ ಯೋಚಿಸ್ತಾರೆ. ಇದು ಸಂಬಂಧವನ್ನೇ ಮುರಿಯುವ ಹಂತಕ್ಕೆ ತರಬಹುದು. ತುಲಾರಾಶಿಯವರ ದೌರ್ಬಲ್ಯಗಳೇನು ಎಂದು ನೋಡೋದಾದ್ರೆ ಇದು ಇವರ ಅತಿ ದೊಡ್ಡ ಶತ್ರು. ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ನಿರ್ಧಾರದವರೆಗೂ ಗೊಂದಲದಲ್ಲೇ ಇರ್ತಾರೆ. ಸಂಘರ್ಷದಿಂದ ಓಡಿ ಹೋಗುವುದು, ಸಮಸ್ಯೆಗಳನ್ನ ಎದುರಿಸಲು ಹೆದರುತ್ತಾರೆ. ಎಲ್ಲರನ್ನ ಖುಷಿಯಾಗಿಡಲು ಹೋಗಿ ತಮ್ಮನ್ನ ತಾವು ಕಳೆದುಕೊಳ್ತಾರೆ. ಶುಕ್ರನ ಪ್ರಭಾವದಿಂದ ಕೆಲವೊಮ್ಮೆ ಆರಾಮದಾಯಕ ಜೀವನಕ್ಕೆ ಹೆಚ್ಚು ಒತ್ತು ನೀಡಿ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ವಿಮುಖರಾಗ್ತಾರೆ. ಇವರಿಗೆ ಅನ್ಯಾಯವಾದ್ರೆ ಅದನ್ನ ಎಂದಿಗೂ ಮರೆಯೋದಿಲ್ಲ. ಹೊರಗೆ ನಗುತ್ತಾ ಮಾತನಾಡೋದ್ರು ಒಳಗೊಳಗೆ ಆ ನೋವನ್ನ ಇಟ್ಕೊಂಡು ಸರಿಯಾದ ಸಮಯಕ್ಕೆ ತಮ್ಮ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳಬಹುದು. ತುಲಾರಾಶಿಯವರು ಆರೋಗ್ಯದ ವಿಷಯಕ್ಕೆ ಬಂದ್ರೆ ಇವರ ಅಧಿಪತಿ ಶುಕ್ರನು ಕಿಡ್ನಿ ಮತ್ತು ಕೆಳಬೆನ್ನಿನ ಮೇಲೆ ಪ್ರಭಾವ ಬೀರ್ತಾನೆ. ಹಾಗಾಗಿ ಇವರಿಗೆ ಕಿಡ್ನಿ ಸಂಬಂಧಿತ ಸಮಸ್ಯೆಗಳು, ಬೆನ್ನು ನೋವು ಹೆಚ್ಚಾಗಿ ಕಂಡು ಬರಬಹುದು. ಅಲ್ಲದೆ ಅತಿಯಾದ ಮಾನಸಿಕ ಗೊಂದಲ ಮತ್ತು ಚಿಂತೆಯಿಂದ ಚರ್ಮದ ಸಮಸ್ಯೆಗಳು ಮತ್ತು ಹಾರ್ಮೋನ್ ಸಮತೋಲನ ಉಂಟಾಗುವಂತಹ ಸಾಧ್ಯತೆ ಇದೆ. ಬನ್ನಿ ಈಗ
ತುಲಾ ರಾಶಿಯವರ ಜೀವನದ ಅಂತಿಮ ರಹಸ್ಯವನ್ನು ತಿಳಿಯೋಣ. ಇವರ ಜೀವನದ ಪ್ರಮುಖ ಉದ್ದೇಶವೇ ಸಮತೋಲನವನ್ನ ಸಾಧಿಸೋದು. ಆದರೆ ವಿಪರ್ಯಾಸವೆಂದ್ರೆ ಇವರ ಜೀವನವಿಡೀ ಅಸಮತೋಲನದಿಂದಲೇ ಕೂಡಿರುತ್ತದೆ. ಬಾಲ್ಯದಲ್ಲಿ, ಯೌವನದಲ್ಲಿ, ಪ್ರೀತಿಯಲ್ಲಿ, ವೃತ್ತಿಯಲ್ಲಿ ಎಲ್ಲದರಲ್ಲೂ ಒಂದು ರೀತಿ ಅತೃಪ್ತಿ, ಗೊಂದಲ ಇದ್ದೇ ಇರುತ್ತೆ. ಇವರ ಜೀವನದ ನಿಜವಾದ ಪಯಣ ಆರಂಭವಾಗುವುದೇ ಯಾವಾಗ ಬೇರೆಯವರನ್ನ ಮೆಚ್ಚಿಸೋದನ್ನ ಬಿಟ್ಟು ತಮಗಾಗಿ ಬದುಕಲು ಕಲಿಯುತ್ತಾರೋ, ಆಗ ಯಾವಾಗ ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ, ಯಾವಾಗ ಸಂಘರ್ಷವನ್ನ ಎದುರಿಸಲು ಧೈರ್ಯ ಮಾಡ್ತಾರೋ, ಯಾವಾಗ ತಮ್ಮ ನಿರ್ಧಾರವನ್ನ ತಾವೇ ತೆಗೆದುಕೊಳ್ತಾರೋ, ಆಗಲೇ ಇವರ ಜೀವನ ಒಂದು ಸ್ಥಿರತೆಗೆ ಬರುತ್ತದೆ. ಇದು ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ನಂತರವೇ ಸಾಧ್ಯವಾಗುತ್ತದೆ. ಇವರ ಜೀವನದ ಹೋರಾಟವೇ ಹೊರಗಿನ ತಕ್ಕಡಿಯನ್ನ ಬಿಟ್ಟು ಒಳಗಿನ ಆತ್ಮದ ಧ್ವನಿಯನ್ನ ಕೇಳುವುದು. ತುಲಾರಾಶಿಯವರು ತಮ್ಮ ಜೀವನವನ್ನ ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳನ್ನ, ಸಣ್ಣ ಸಣ್ಣ ವಿಚಾರಗಳಲ್ಲಾದರೂ ಬೇಗ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಬದ್ಧರಾಗಿರಿ. ಬೇರೆಯವರಿಗೆ ಬೇಸರವಾಗುತ್ತೆ ಎಂದು ಸುಮ್ಮನಿರಬೇಡಿ. ನಿಮ್ಮ ಅನಿಸಿಕೆಯನ್ನ ಗೌರವಯುತವಾಗಿ ತಿಳಿಸಿ. ವ್ಯಾಯಾಮ ಮತ್ತು ಧ್ಯಾನ ಮಾಡಿ. ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ಅತ್ಯಗತ್ಯ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಿ. ಬಿಳಿ ಬಣ್ಣದ ಹೂವು ಅರ್ಪಿಸೋದ್ರಿಂದ ಶುಕ್ರನ ಅನುಗ್ರಹ ದೊರೆಯುತ್ತೆ. ಸಕ್ಕರೆ, ಹಾಲು, ಅಕ್ಕಿ ಅಥವಾ ಬಿಳಿ ಬಟ್ಟೆಯನ್ನ ದಾನ ಮಾಡುವುದು ಶುಭ. ಹಾಗಾದ್ರೆ ತುಲಾರಾಶಿ ಎಂದರೆ ಕೇವಲ ಸಕ್ಕರೆ ಮತ್ತು ಸೌಂದರ್ಯ ಮತ್ತು ನಾಟಕವಲ್ಲ. ಅವರೊಳಗೆ ನ್ಯಾಯಕ್ಕಾಗಿ ಹೋರಾಡುವ ಗುಣವಿದೆ. ಸಂಬಂಧಗಳನ್ನು ಉಳಿಸಿಕೊಳ್ಳುವಂತಹ ಹಂಬಲವಿದೆ. ಎಲ್ಲರನ್ನ ಪ್ರೀತಿಸುವ ವಿಶಾಲ ಹೃದಯವಿದೆ. ಅವರು ಅನಿಶ್ಚಿತತೆಯ ಹಿಂದೆ ಇರುವುದು ತಪ್ಪು ಮಾಡಬಾರದು ಎನ್ನುವ ಕಾಳಜಿ. ಮುಂದಿನ ಬಾರಿ ನೀವು ಯಾವುದೇ ತುಲಾರಾಶಿಯವರನ್ನ ಭೇಟಿಯಾದಾಗ ಅವರ ನಗುವಿನ ಹಿಂದೆ ಇರುವಂತಹ ಆ ಗೊಂದಲಮಯ ಆದರೆ ಆ ಸುಂದರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನಿಸಿ. ಇದೇ ರೀತಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.